ಸಾಮಾನ್ಯವಾಗಿ ಮದುವೆ ಆದಮೇಲೆ ಒಂದೆರಡು ವರ್ಷ ಆದಮೇಲೆ ಮಕ್ಕಳಾಗಿಲ್ಲ ಅಂದರೆ ಅದೆಂಥ ದೊಡ್ಡ ಸಮಸ್ಯೆ ಆಗುತ್ತೆ. ಅದನ್ನು ಅನುಭವಿಸಿದವ್ರಿಗೆ ಗೊತ್ತಾಗಿರುತ್ತೆ, ಆ ದಂಪತಿಗಳಿಗೆ ಗೊತ್ತಾಗಿರುತ್ತೆ. ಮಕ್ಕಳಾಗಿಲ್ಲ ಅಂತ ಸಂಬಂಧಿಕರು ಮಾತಾಡೋದಾಗಿರ್ಬೋದು, ಸುತ್ತಮುತ್ತ ಇರೋರು ಮಾತಾಡೋದಾಗಿರ್ಬೋದು, ಯಾವ ಕಾರಣ ಅನ್ನೋದಕ್ಕೆ ಗೊತ್ತಾಗಿರಲ್ಲ. ಡಾಕ್ಟರ್ ಹತ್ರ ತೋರಿಸ್ತಾರೆ, ಶಾಸ್ತ್ರದಲ್ಲಿ ಏನಾದ್ರು ಇದೆಯಾ, ಜಾತಕದಲ್ಲಿ ಏನಾದ್ರು ತೊಂದರೆ ಇದೆಯಾ, ಏನು ಪರಿಹಾರ ಮಾಡ್ಬೋದು, ಎಲ್ಲ ರೀತಿ ಪ್ರಯತ್ನಗಳನ್ನ ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಾಗದೇ ಇರೋದಕ್ಕೆ ಜಾತಕದಲ್ಲಿ ಏನಾದರೂ ತೊಂದರೆ ಇರುತ್ತಾ, ಯಾವ ರೀತಿ ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕು, ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಹರ್ಷಿ ಗುರೂಜಿ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತೆ ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಎಸ್ ಗುರೂಜಿ, ಹೌದು, ನಾನೀಗ ಹೇಳಿದೆ ಶುರುವಲ್ಲಿ ಮಕ್ಕಳಾಗದೇ ಇರೋದು ಮದುವೆ ಆಗ ಒಂದು ಸ್ವಲ್ಪ ವರ್ಷ ಆದಮೇಲೆ ದೊಡ್ಡ ಒಂದು ತೊಂದರೆ ಅಂತಲೇ ಹೇಳ್ಬೋದು. ಏನು ಕಾರಣ ಆಗಿರುತ್ತೆ? ಮುಖ್ಯವಾಗಿ ಆರೋಗ್ಯ ಸಮಸ್ಯೆ ಒಂದೇ ಕಾರಣನಾ ಅಥವಾ ಜ್ಯೋತಿಷ್ಯದಲ್ಲಿ ಏನಾದ್ರು ಇದೆಯಾ? ಯಾವ ರೀತಿ ಹೇಳ್ಬೋದು ಅದನ್ನು? ನೋಡಿ, ಸಾಮಾನ್ಯವಾಗಿ ಜಾತಕದ ಪರಿಶೀಲನೆ ವಿಶ್ಲೇಷಣೆ ಅಂತ ಬಂದಾಗ ಒಂದಷ್ಟು ಮಕ್ಕಳ ವಿಳಂಬ ಆಗ್ತಾ ಇದೆ. ಮದುವೆಯಾಗಿ 4-5 ವರ್ಷ ಆಗಿದೆ, ಮೆಡಿಕಲ್ ಎಲ್ಲ ರೀತಿಯಲ್ಲಿ ಚೆನ್ನಾಗಿದ್ದು ಮಕ್ಕಳ ವಿಚಾರದಲ್ಲಿ ಬೇಗ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದಷ್ಟು ಜ್ಯೋತಿಷ್ಯದಲ್ಲಿ ಒಂದಷ್ಟು ಗ್ರಹಗಳ ಒಂದಷ್ಟು ಬದಲಾವಣೆಯಿಂದ ಬಂದಂತಹ ದೋಷಗಳು ಕಾರಣ ಆಗುವಂಥದ್ದಿರುತ್ತೆ. ಒಂದಷ್ಟು ನೆಗೆಟಿವ್ ಎನರ್ಜಿನೂ ಕಾರಣ ಆಗುವಂಥದ್ದಿರುತ್ತೆ. ನಾನು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರುವಂಥದ್ದು ಒಂದಷ್ಟು ಮಕ್ಕಳ ವಿಚಾರದಲ್ಲಿ ಸೈಂಟಿಫಿಕ್ಕಾಗಿ ಒಂದಷ್ಟು ಆರೋಗ್ಯದ ವಿಚಾರದ ಮೇಲೆ ಪರಿಣಾಮ ಬಿದ್ದು ಮಕ್ಕಳು ಆಗ್ತೀರ ಹೋಗುವಂಥದ್ದಿರುತ್ತೆ. ಇವತ್ತಿನ ಲೈಫ್ ಸ್ಟೈಲ್ ಆಗಬಹುದು, ಮಾಡುವಂಥ ವರ್ಕ್ ಪ್ರೆಸರು ಅಥವಾ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು, ಈ ಮೈಗ್ರೇನ್ ಆಗ್ಬೋದು, ಥೈರಾಯ್ಡ್ ಆಗಬಹುದು, PCOD, ಈ ಥರದ್ದು ಒಂದಷ್ಟು ಸಮಸ್ಯೆಗಳು ಹೇಳ್ಬಹುದು ಒಂದಷ್ಟು ಮೆಡಿಕಲ್ ವಿಚಾರದಲ್ಲಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದಷ್ಟು ಸಮಸ್ಯೆ ಬರೋದಕ್ಕೆ ಮೂಲ ಕಾರಣ ಗ್ರಹಗಳು ಅಂತ ಹೇಳ್ತೀವಿ. ನೋಡಿ, ಸಾಮಾನ್ಯವಾಗಿ ಗುರು ನಾವು ಯಾವಾಗಲೂ ಅಷ್ಟೇ ಧನಕಾರಕ ಪುತ್ರಕಾರಕ ಅಂತ ಹೇಳ್ತೀವಿ. ಜಾತಕದಲ್ಲಿ ಒಂದು ಹೆಣ್ಣು ಮಗುಗೆ ಗುರುಗ್ರಹ ಏನಾದರೂ ಕೆಟ್ಟಿದೆ ಅಂತ ಹೇಳಿದ್ರೆ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಎದುರಾಗಬಹುದು, ಮಕ್ಕಳ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ಪಂಚಮ ಸ್ಥಾನ ಪುತ್ರಸ್ಥಾನವಾಗಿರುತ್ತೆ. ಯಾರ ಜಾತಕದಲ್ಲಿ ಪಂಚಮ ಸ್ಥಾನ ಬಾಧಕ ಗ್ರಹ ಅಥವಾ ಬಾಧಕ ರಾಶಿ ಆಗಿದ್ದರೆ ಸಾಮಾನ್ಯವಾಗಿ ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ. ಅದು ಏನು ಸಮಸ್ಯೆ ಅನ್ನುವಂಥದ್ದು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತಾ ಅನ್ನುವಂಥದ್ದು ನಾವು ಲೆಕ್ಕಾಚಾರ ಮಾಡೋಕ್ಕೋದ್ರೆ 6ನೇ ಮನೆ ಅಧಿಪತಿ ಪಂಚಮ ಸ್ಥಾನದಲ್ಲಿ ಬಾಧಕವಾಗಿದ್ದರೆ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ. ಆ ಗ್ರಹ ಯಾವುದು ಅಂತ ತಿಳ್ಕೊಂಡಾಗ ಅದರ ಕಾಯಿಲೆಗಳು ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯವಾಗಿ ರಾಹುವಿನ ಪ್ರಭಾವಕ್ಕೆ ಪಂಚಮ ಸ್ಥಾನಕ್ಕೆ ಒಳಗಾಗಿದ್ದರೆ ಜಾತಕದಲ್ಲಿ ಅಂಥವರಿಗೆ ಸಾಧ್ಯವಾದಷ್ಟು ಸಹ ಒಂದಷ್ಟು ಈ PCOD ಸಮಸ್ಯೆಗಳು ಉಂಟಾಗುವಂಥದ್ದು, ಅಥವಾ ಈ ಚಂದ್ರ ಏನಾದರೂ ಇತ್ತು ಅಂತ ಹೇಳಿದ್ರೆ ಮೈಗ್ರೇನ್ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ. ಅಂದರೆ ಚಂದ್ರ ಪೀಡಿತನಾಗಿದ್ದರೆ ಸೊ ಆ ಕಾರಣಕ್ಕೆ ಮಕ್ಕಳು ಆಗದಿರ ಹೋಗುವಂಥದ್ದಿರುತ್ತೆ. ನೋಡಿ, ಸಾಮಾನ್ಯವಾಗಿ ಹಿಂದೆ ಒಂದು ವಿಚಾರ ಇತ್ತು, ಈ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೆಣ್ಣು ಮಗುನ ದೂಷಣೆ ಮಾಡ್ತಾ ಇರುವಂಥದ್ದು, ಬಂಜೇತನ, ನೋಡಿ ಮಗುನೇ ಆಗಲಿಲ್ಲ ಅಂತ. ಇಲ್ಲ, ಇವತ್ತು ನೋಡಿ, ಒಂದು ಗಂಡನ ಜಾತಕದ ವಿಚಾರದಲ್ಲಿ ಹೇಗೆ ಲೆಕ್ಕಾಚಾರ ಮಾಡ್ತೀವೋ ಆರೋಗ್ಯದ ವಿಚಾರದಲ್ಲಿನೂ ನಾವು ನೋಡಬೇಕು. ಸಾಮಾನ್ಯವಾಗಿ ಹೇಗೆ ಪುತ್ರಕಾರಕ ಗುರುಗ್ರಹವನ್ನು ಅಂತ ಹೇಳ್ತೀವೋ ಅದೇ ಗಂಡನ ಜಾತಕದಲ್ಲಿ ಪಂಚಮ ಸ್ಥಾನ ಪುತ್ರಸ್ಥಾನವಾಗಿದ್ದರೂ ಶುಕ್ರ ಏನಾದರೂ ಬಾಧಿತನಾಗಿದ್ದರೆ ಅಥವಾ ಪಂಚಮ ಸ್ಥಾನದಲ್ಲಿ ಶುಕ್ರ ಕನ್ಯಾ ರಾಶಿಯಾಗಿದ್ದು ನೀಚ ಆಗಿ ರಾಹುವಿನ ಜೊತೆ ಸಂಯೋಗ ಆಗಿದ್ರೇನು ನರದೌರ್ಬಲ್ಯಗಳು ಉಂಟಾಗುವಂಥದ್ದಿರುತ್ತೆ. ಅಂದರೆ ವೀರ್ಯಕಾರಕ ಶುಕ್ರ ಅಂತ ಹೇಳ್ತೀವಿ ನಾವು. ಶುಕ್ರ ದಶೆ ಬಂದಾಗ ಹೇಗೆ ಫಲಗಳು ಕೊಡುತ್ತೆ ಅಂದರೆ ಯಾವುದೇ ಒಂದು ಗ್ರಹ ಒಂದಷ್ಟು ಕಾರತತ್ವಗಳನ್ನು ಕೊಡುವಂಥದ್ದಿರುತ್ತೆ. ಒಂದಷ್ಟು ಧನಕಾರಕ ಆಗಿರ್ತಾರೆ, ಅಥವಾ ಒಂದಷ್ಟು ಭೂಮಿ ವಿಚಾರದಲ್ಲಿ ಆಗ್ಬೋದು, ವಿವಾಹಕಾರಕ ಆಗ್ಬೋದು, ಅದರದ್ದೇ ಆದಂಥ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಸೊ ಈ ಥರದ್ದೊಂದಷ್ಟು ಸಮಸ್ಯೆಗಳು ನಿಮ್ಮ ಜಾತಕದಲ್ಲಿ ಕಾಡುತ್ತಾ ಇದ್ದರೆ ಒಂದಷ್ಟು ಮಕ್ಕಳ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ. ಕೆಲವು ಕಾಂಬಿನೇಷನ್ಸ್ ಇರುತ್ತೆ, ಇಬ್ಬರಿಗೂ ಒಂದಷ್ಟು ಸಮಸ್ಯೆಗಳಿತ್ತು, 1-2-3 ದೋಷಗಳು ಒಂದಷ್ಟು ಬಾಧಕ ರಾಶಿಯಲ್ಲಿ ಪಂಚಮ ಸ್ಥಾನದಲ್ಲಿ ಇತ್ತು ಅಂದರೆ ಮಕ್ಕಳು ಆಗದಿರನೇ ಹೋಗುವಂಥದ್ದಿರುತ್ತೆ. ಇವತ್ತೆಷ್ಟು ಜನಕ್ಕೆ ಮಕ್ಕಳೇ ಆಗಲಿಲ್ಲ, ಒಂದು ಯಾವುದೋ ಸಾಕ್ಕೊಂಡಿರೋದು ಅಥವಾ ಹಾಗೇ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ಮಗು ವಿಚಾರದಲ್ಲಿ ನೀವು ಮಗು ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ, ಒಂದಷ್ಟು ಮೆಡಿಕಲ್ ಚೆಕಪ್ ಮಾಡಿಸ್ತಾ ಇದ್ದೀರಾ, ಒಂದಷ್ಟು IVFಗೆ ಹೋಗ್ತಾ ಇದ್ದೀರಾ, ಅಂದರೆ ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಬಿಡೋಣ ಅನ್ನೋವಂಥ ಪ್ಲ್ಯಾನಿಂಗ್ ಏನಾದರೂ ಇತ್ತು ಅಂದ್ರೇನೋ ಮೊದಲಿಗೆ ನಿಮ್ಮ ಜಾತಕದಲ್ಲಿ ಮಕ್ಕಳ ಯೋಗ ಇದೆಯಾ ಇದನ್ನು ಭಾಳ ಮುಖ್ಯವಾಗಿ ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ಏನಪ್ಪ IVFಗೆ ಹೋಗ್ಬಿಟ್ರೆ ಆಗಿಬಿಡುತ್ತೆ,
ಇವತ್ತು ಎಷ್ಟೋ ಜನ ಫೈಲ್ಯೂರ್ ಆಗಿರೋದು ನೋಡ್ತಾ ಇದ್ದೀವಿ. 2-3 ಸತಿ IVF ಮಾಡಿಕೊಂಡು ಮಗು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆ? ಇಷ್ಟು ಸೈನ್ಸ್ ಮುಂದುವರೆದಿದೆ. ಸೊ ಇದಕ್ಕೆ ಕಾರಣ ಅವರ ಜಾತಕದಲ್ಲೇ ಇರುತ್ತೆ, ಇವರಿಗೆ ಮಕ್ಕಳ ವಿಚಾರದಲ್ಲಿ ಅಂದ್ರೆ ಸಮಸ್ಯೆ ಈಗ ಬರುತ್ತೆ ಜಾತಕದಲ್ಲಿ ಅಂತ. ಫಲ ಆಗಲ್ಲ, ಮಕ್ಕಳು ಆಗದ್ದೇ ಇಲ್ಲ ಅಂತ ಇದ್ರೆ ಸೊ ಅವ್ರು ಏನೇ ಪ್ರಯತ್ನ ಪಟ್ರು ಆಗಲ್ಲ ಅಂತನಾ? ಹಾಗಾಗತ್ತಾ? ಅಲ್ಲಲ್ಲ, ಅದು ಹೇಗೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಈ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ಸ್ ಇರುತ್ತೆ. ಸಾಮಾನ್ಯವಾಗಿ ನೋಡಿ, ಈ ಕೇತು ಮತ್ತು ಅದರ ಜೊತೆಗೆ ಶನಿ ಗುರು ಪುತ್ರಕಾರಕ ಏನಾದರೂ 3 ಗ್ರಹಗಳ ಸಂಯೋಗ ಆಗಿದ್ದರೆ ಕೆಲವು ಮಕ್ಕಳ ವಿಚಾರದಲ್ಲಿ ಆಗೋದೇ ಇಲ್ಲ ಅಂತ ಹೇಳುತ್ತೆ. ಸಾಮಾನ್ಯವಾಗಿ ನೋಡಿ, ಯಾವುದೇ ಒಂದು ಈ ಕಾಂಬಿನೇಷನ್ಸ್ ಹೊರತುಪಡಿಸಿ ನೆಗೆಟಿವ್ ಎನರ್ಜಿನೂ ಒಂದು ಕಾರಣ ಆಗುವಂಥದ್ದು ಇರುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಅಂತ ಹೇಳಿದ್ರೆ ಬ್ಲ್ಯಾಕ್ ಮ್ಯಾಜಿಕ್. ನೀವು ಅನ್ಕೋಬಹುದು ಈ ಬ್ಲ್ಯಾಕ್ ಮ್ಯಾಜಿಕ್ ನಡೆಯುತ್ತಾ ಇವತ್ತಿನ ದಿನಗಳಲ್ಲಿ ಅಂತ. ನೋಡಿ, ಯಾರಾದರೂ ಈ ಮದುವೆ ವಿಚಾರದಲ್ಲಿ ನಾನು ನೋಡಿರುವಂಥ ಪ್ರಕಾರದಲ್ಲಿ ಈ ಇಬ್ಬರು ಇಷ್ಟಪಟ್ಟಿರ್ತಾರೆ, ಮದುವೆ ವಿಚಾರದಲ್ಲಿ ಸಂಬಂಧಪಟ್ಟಂಥದ್ರಲ್ಲಿ ಏನೋ ಇವರಿಬ್ಬರು ದೂರ ಆಗಲಿ ಅಂತ ಏನಾದರೂ ಮಾಡಿಸಿದ್ರೆ, ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ವಿಚಾರದಲ್ಲಿ ಏನಾದರೂ ಕಿರಿಕಿರಿ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಆ ಒಂದು ಕಾರಣಕ್ಕೂ ಸಹ ಒಂದಷ್ಟು ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ಪದೇ ಪದೇ ಗರ್ಭಪಾತ ಆಗುವಂಥದ್ದು ಇರುತ್ತೆ. ಮೆಡಿಕಲ್ ನೋಡಿ ಗಮನಿಸಬಹುದು, ಮೆಡಿಕಲಲ್ಲಿ ಮಗು ಬೆಳವಣಿಗೆ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಹೋಗ್ತಾ ಹೋಗ್ತಾ 6 ತಿಂಗಳಾಯಿತು, 7 ತಿಂಗಳಾಯಿತು, ಏನೂ ತೊಂದರೆ ಇಲ್ಲ. ಕೊನೇ ಮೂಮೆಂಟಲ್ಲಿ ಏನಾಗುತ್ತೆ, ಮಗು ಬೆಳವಣಿಗೆ ಸಮಸ್ಯೆ ಇದೆ, ಒಂದಷ್ಟು ನೀರು ತುಂಬಿಕೊಂಡಿದೆ, ಒಂದಷ್ಟು ಏನೋ ಒಂದು ಕಾರಣ ಕೊಟ್ಟು ಮಗು ಹೋಗಿರುವಂಥದ್ದಿದೆ. ಒಂದು ಸತಿ ಹೋದರೆ ಹೌದು ಏನೋ ಅಕಸ್ಮಾತ್ತಾಗಿ ಹೋಗಿದೆ ಅಂತ ಹೇಳಬಹುದು. ಪದೇ ಪದೇ 2-3 ಸತಿ ಗರ್ಭಪಾತ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಮೆಡಿಕಲಲ್ಲಿ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಮಗು ಆರೋಗ್ಯವಾಗಿ ಬೆಳೀತಾ ಇದೆ. ದಿಢೀರ್ ಅಂತ ಮಗು ಕಳ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ದ್ವೇಷ ಅಸೂಯೆಯಿಂದ ನಿಮ್ಮ ಕುಟುಂಬಕ್ಕೆ ಏನಾದರೂ ಮಾಡಿಸಿದ್ರೆ, ಅಥವಾ ನಿಮ್ಮ ಏಳಿಗೆಯನ್ನು ಅಥವಾ ನೀವು ಆ ಮನೆಗೆ ಬಂದಿರುವಂಥದ್ದು ಇಷ್ಟ ಇಲ್ದಿರ ಏನಾದರೂ ಪ್ರಯೋಗಗಳು ಮಾಡಿದ್ರೇನು ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ಕಿಂದನೂ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲವೂ ಮಕ್ಕಳ ಆಗದಿರ ಹೋಗುವಂಥದ್ದು ಇರುತ್ತೆ. ಮತ್ತು ಅದಾದಮೇಲೆ ಕೆಲವು ಈ ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಕಂಪ್ಲೀಟ್ ಮಕ್ಕಳೇ ಆಗೋದೇ ಇಲ್ಲ ಅನ್ನೋದೇನಿಲ್ಲ. ಆ ನೆಗೆಟಿವ್ ಎನರ್ಜಿ ಹೋಗೋವರೆಗೂ ಸಮಸ್ಯೆ ಇರುತ್ತೆ ಹೊರತು ನಂತರ ನೆಗೆಟಿವ್ ಎನರ್ಜಿ ಹೋಯಿತು ಅಂದರೆ ಆಟೋಮೆಟಿಕ್ಕಾಗಿ ಮಗು ಹಾಗೇ ಆಗುತ್ತೆ. ಆದರೆ ಕೆಲವು ಜಾತಕಗಳ ಕೆಲವು ಗ್ರಹಗಳ ಸಂಯೋಗದಿಂದ ಬಂಜೇತನಕ್ಕೆ ಒಂದಷ್ಟು ಗ್ರಹಗಳು ಕಾರಣ ಆಗಿದ್ದರೆ ಒಂದಷ್ಟು ಸಮಸ್ಯೆಗಳು ಏನಾಗುತ್ತೆ, ಮಕ್ಕಳೇ ಯೋಗ ಇರೋದಿಲ್ಲ ಅಂತ ಹೇಳುತ್ತೆ. ಅಂಥವ್ರಿಗೆ ನಾವು ಹೇಳ್ಬಿಡ್ತೀವಿ, ನೋಡಿ ಸುಮ್ಮನೆ ಈ ಪೂಜೆ ಪುನಸ್ಕಾರಗಳು, ಈ ಮೆಡಿಕಲ್ ಸುತ್ತೋದು ಎಲ್ಲ ವೇಸ್ಟ್ ಆಗುತ್ತೆ. ನಾನು ಮೊದಲೇ ಹೇಳ್ಬಿಟ್ಟಿರ್ತೀನಿ ಕೆಲವರಿಗೆಲ್ಲ, ಇವತ್ತೆಲ್ಲ ಸುತ್ಕೊಬಂದು ಕೊನೆಯಲ್ಲಿ ನೀವು ಹೇಳಿದಂಗೆ ಆಯಿತು ನೋಡಿ ಗುರುಗಳೇ. ಸೊ ಇದರಲ್ಲಿ ಪ್ರಮುಖವಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇವಾಗಲೇ ಒಂದು 12-13 ವರ್ಷ ಆಗಿದೆ ಮದುವೆಯಾಗಿ, ಇವತ್ತಿಗೂ ಮಕ್ಕಳ ವಿಚಾರದಲ್ಲಿ ಸಫರ್ ಬೀಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಜಾತಕದಲ್ಲಿ ಏನಾದರೂ ಮಕ್ಕಳ ಯೋಗ ಇದೆಯಾ ಅಥವಾ ಇಲ್ವಾ, ಆಗೋದೇ ಇಲ್ವಾ, ಇದನ್ನು ಫಸ್ಟ್ ಪರಿಶೀಲನೆ ಮಾಡಿ. ಸುಮ್ಮನೆ ಏನೋ ಗೊತ್ತಿರೋದು ಏನೋ ನೋಡಿಕೊಂಡು ಜನರಲ್ಲಾಗಿ ತಿಳ್ಕೊಂಡ್ರೆ ಆಗಲ್ಲ. ಮೂಲ ಹುಡುಕಬೇಕು ಜಾತಕದಲ್ಲಿ, ಏನಿದೆ ಸಮಸ್ಯೆ, ಯಾಕೆ ಮಕ್ಕಳು ಆಗ್ತಾ ಇಲ್ಲ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತೆ. ಯಾವ ಗ್ರಹದಿಂದ ಸಮಸ್ಯೆಗಳು ಆಗ್ತಾ ಇದೆ ಅನ್ನುವಂಥದ್ದು ಇರುತ್ತೆ. ಇವತ್ತೊಂದು ಏನೋ ಒಂದು ಕಾಯಿಲೆ ಬಂದಿದೆ ಅಂದರೆ ಮೂಲ ಹುಡುಕ್ತಾರೆ, ಯಾಕೆ ಜ್ವರ ಬಂತು, ಅದ್ರ ಏನು ಪ್ರಭಾವಕ್ಕೆ ಇದಕ್ಕೇನು ಮೆಡಿಸಿನ್ ಕೊಡಬೇಕು ಅಂತ ಹೇಗೆ ಮೆಡಿಕಲಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಡ್ತಾರೋ, ಅದೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟೇ ಒಂದು ಸೈಂಟಿಫಿಕ್ ಆಗಿ ಯಾವ ಗ್ರಹದಿಂದ ತೊಂದರೆ ಆಗ್ತಾ ಇದೆ, ಅದಕ್ಕೆ ಏನು ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೋಬೇಕು. ಕೆಲವೊಂದು ಹೋಮ ಹವನಾದಿಗಳಲ್ಲಿ ಪರಿಹಾರ ಸಿಗೋದಿಲ್ಲ. ನೀವು ಗಮನಿಸಬಹುದು, ಗುರುಗಳು ಹೇಳ್ತಾ ಇದ್ದಾರೆ ಏನೋ ಒಂದು ಪೂಜೆ ಸಂತಾನ ವೇಣುಗೋಪಾಲನೋ ಅಥವಾ ಯಾವುದೋ ಒಂದು ಪುತ್ರ ಕಾಮೇಷ್ಟಿ ಹೋಮವನ್ನು ಮಾಡಿಬಿಡೋಣ, ಯಾಗ ಮಾಡಿಬಿಡೋಣ ಅಂತ ಹೇಳಿದ್ರೆ ಹಾಗಲ್ಲ. ಯಾಕಂದರೆ ಒಂದಷ್ಟು ಗ್ರಹಗಳು ದೀರ್ಘಕಾಲದವರೆಗೂ ಬಾಧಿತವಾಗಿರುತ್ತೆ. ಅಂದರೆ ಅದು ಹೇಗಂದರೆ ಒಂದು ಸಮಯದವರೆಗೂ ಇರುತ್ತೆ. ಈಗ ಸಾಮಾನ್ಯವಾಗಿ ಈಗ ರಾಹು ದೇಶ ಅಂತ ಹೇಳ್ತೀವಿ, 18 ವರ್ಷ ಇರುತ್ತೆ. ಕೇತು ದೇಶ, ರವಿ ದೇಶ 10 ವರ್ಷ, 7 ವರ್ಷ ಕೇತು, ಈ ಥರದ್ದು ಏನಾಗುತ್ತೆ, ಆ ಸಮಯದವರೆಗೂ ಆ ಫಲಗಳನ್ನು ಕೊಡ್ತಾ ಇರುತ್ತೆ. ಅಲ್ಲಿವರೆಗೂ ಮಕ್ಕಳು ಆಗದೇ ಇರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಈಗಾಗಲೇ ಮದುವೆ ಆಗಿ 5-6 ವರ್ಷ ಆಗಿಬಿಟ್ಟಿದೆ, ಇನ್ನೂ ಲೇಟ್ ಆದರೆ ಏಜ್ ಬಾರ್ ಆಗುತ್ತೆ, 40-42 ಆಗಿರುವಂಥದ್ದು. ಇವತ್ತು ನಾನು ಮೊನ್ನೆ ಒಂದಷ್ಟು ಕೇಸಸ್ಗಳ ವಿಚಾರದಲ್ಲಿ ಇದೇ ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರ ಮಾಡಿ ಹೇಳಿದ್ದೀನಿ. 42 ಆಗಿದೆ, ಮಕ್ಕಳು ಆಗೋದೇ ಇಲ್ಲ ಅಂದ್ಕೊಂಡಿದ್ರು, ಹಾಗೇ ಆಗುತ್ತೆ ಅಂತ ಹೇಳಿದ್ದೆ. ಇವತ್ತು ಅದಕ್ಕೇನಿಲ್ಲ ಪರಿಹಾರಗಳನ್ನು ಮಾಡ್ಕೋಬಹುದು ಅನ್ನುವಂಥ ತಿಳುವಳಿಕೆಯನ್ನು ಕೊಟ್ಟಿದ್ದೆ. ಇವತ್ತು ಮಗು ನಾಮಕರಣಕ್ಕೆ ಬಂದು ನನ್ನ ಹತ್ರ ಹಾಕ್ಸ್ಕೊಂಡೋಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನಾನು ಹೇಳ್ತಾ ಇರುವಂಥ ಪರಿಹಾರ, ನಾನು ಕೊಡ್ತಾ ಇರೋ ಮಾರ್ಗದರ್ಶನ ಕರೆಕ್ಟ್ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅದು ಎಲ್ಲೋ ಒಂದು ಯೂನಿವರ್ಸಲ್ ಒಂದು ಗ್ರಹಗಳ ಒಂದು ಪ್ರಭಾವಕ್ಕೆ ನೀವು ಒಳಗಾಗಿರ್ತೀರ.
ಸುಮ್ಮನೆ ಹೆಚ್ಚು ಏನೋ ಇದೆ ದುಡ್ಡು ನಮ್ಮ ಹತ್ರ ಖರ್ಚು ಮಾಡಬೇಡ, ಮೆಡಿಕಲ್ಗೆ ಹೋಗೋಣ, ಇನ್ಯಾವುದೋ ಒಂದು ಪೂಜೆ ಪುಣ್ಯ ಹವನ ಮಾಡೋಣ, ಖಂಡಿತ ಫಲ ಕೊಡೋದಿಲ್ಲ. ಈಗ ಮೆಡಿಕಲಲ್ಲೂ ಎಲ್ಲ ಕೂಡ ಎಲ್ಲ ಮೆಡಿಕಲಲ್ಲಿ ಸರಿ ಇರುತ್ತೆ, ಡಾಕ್ಟರ್ ಏನು ಸಮಸ್ಯೆ ಇಲ್ಲ ಅಂತ ಹೇಳಿರ್ತಾರೆ, ಆದರೂ ಕೂಡ ಆಗ್ತಾರಲ್ಲ ಅನ್ನೋದು ಈ ರೀತಿ ಗ್ರಹಗಳ ಪ್ರಭಾವದಿಂದನೇ ಅಂತ ಹೇಳ್ಬೋದಾ? ನೋಡಿ, ಒಂದಷ್ಟು ಗ್ರಹಗಳು ಬಾಧಿತವಾಗಿದ್ದರೆ ಡಿಸ್ಟರ್ಬೆನ್ಸ್ ಆಗೋದು ಸಹಜವಾಗಿರುತ್ತೆ. ಯಾಕಂತ ಹೇಳಿದ್ರೆ ಏನೇ ಒಂದು ಗ್ರಹಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಆ ಗ್ರಹ ವೀಕ್ ಆದರೆ ನೀವು ಏನೇ ಮೆಡಿಕಲ್ಗೆ ಹೋಗಿ ಅಥವಾ ಏನೇ ಒಂದಷ್ಟು ಪರಿಹಾರಗಳನ್ನು ಮಾಡಿಕೊಳ್ಳಿ, ಬೇಗ ಫಲಗಳು ಕೊಡೋದಿಲ್ಲ. ಅದು ಎಷ್ಟು ಕಾಲ ಒಂದು ಗ್ರಹ ಆಕ್ಟಿವ್ ಆಗಬೇಕಾದ್ರೆ ಅದರ ದಶ ಫಲ ಕೊಡ್ತಾ ಇರುತ್ತೆ. ಈಗ ಉದಾಹರಣೆಗೆ ರಾಹು ವೀಕ್ ಆಗಿದ್ದಾನೆ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಅಂದ್ಕೊಳ್ಳಿ, ರಾಹು ದಶ ನಡೀತಾ ಇದೆ, ರಾಹು ಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಆ ರಾಹು ಫಲಗಳನ್ನು ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಒಳ್ಳೆ ಫಲಗಳು ಕೊಡುತ್ತಾ ಅಥವಾ ನೆಗೆಟಿವ್ ಎನರ್ಜಿಯಾಗಿ ಫಲಗಳು ಕೊಡುತ್ತಾ, ಇದು ಒಂದಷ್ಟು ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ. ಆ ಒಂದು ಕಾರಣವನ್ನು ನೋಡಿಕೊಂಡು ಅದಕ್ಕೆ ದೀರ್ಘಕಾಲದವರೆಗೂ ಮಾಡಿಕೊಳ್ಳುವಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಮತ್ತು ಒಂದಷ್ಟು ರವಿ ಬಾಧಿತವಾಗಿದ್ದರೆ ಪಿತೃದೋಷಗಳು ಬರುತ್ತೆ. ನೋಡಿ, ಸಾಮಾನ್ಯವಾಗಿ ಸರ್ಪದೋಷ ಅಂತ ಹೇಳ್ತೀವಿ ನಾವು, ಮದುವೆ ವಿಚಾರಕ್ಕೂ ಬಾಧಿತವಾಗಿರುತ್ತೆ ಸರ್ಪದೋಷ, ಮಕ್ಕಳ ವಿಚಾರದಲ್ಲಿ ಏಳಿಗೆ ಆಗೋದಿಲ್ಲ ಕೆಲವರಿಗೆ, ಅದೂ ಸರ್ಪದೋಷ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿರೋದು ಪದ್ಮಕಾಲ ಸರ್ಪದೋಷ. ನಿಮಗೆ ಪದ್ಮಕಾಲ ಸರ್ಪದೋಷ ಇದೆಯಾ? 5ನೇ ಮನೆಯಲ್ಲಿ ರಾಹು ಮತ್ತು ರಾಹು ಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಪದ್ಮಕಾಲ ಸರ್ಪದೋಷ ಅಂತ ಹೇಳ್ತೀವಿ. ಅದೇ ರೀತಿ ಕೇತು ಏನಾದರೂ ಪಂಚಮದಲ್ಲಿದ್ದು ರಾಹುಕೇತುಗಳ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಸೇರ್ಕೊಂಡಿದ್ರೂ ಅದನ್ನು ಸಹ ಸರ್ಪದೋಷ ಅಂತ ಹೇಳ್ತೀವಿ. ಅದರಿಂದ ಮಕ್ಕಳು ಆಗೋದಿಲ್ಲ. ಅದೇ 7ನೇ ಮನೆಯಲ್ಲಿ ರಾಹು ಇದ್ದರೆ ಅದನ್ನು ತಕ್ಷಕ ಕಾಲ ಸರ್ಪದೋಷ ಅಂತ ಹೇಳ್ತೀವಿ. ಹಾಗಾಗಿ ಯಾವ ದೋಷ ಇದೆ, ಅದಕ್ಕೆ ಏನು ಸಮಸ್ಯೆ ಇದೆ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಪಿತೃದೋಷ ಅಂತ ಹೇಳ್ತೀವಿ. ನಿಮ್ಮ ಜಾತಕದಲ್ಲಿ ಅದು ಪಿತೃದೋಷ ಯಾರಿಗೆ ಹೆಚ್ಚು ಪರಿಣಾಮ ಅಂತ ಹೇಳಿದ್ರೆ, ಗಂಡನ ಜಾತಕದಲ್ಲಿ ಏನಾದರೂ ರವಿಯ ಜೊತೆ ನವಮ ಸ್ಥಾನ ಅಥವಾ ಪಂಚಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನದಲ್ಲಿ ರವಿಯ ಜೊತೆ ರಾಹು ಇರೋದಾಗಲಿ, ರವಿಯ ಜೊತೆ ಕೇತು ಇರುವಂಥದ್ದಾಗಲಿ, ಅಥವಾ ರವಿ ಶನಿ ಪರಿವರ್ತನೆ ಆಗಿದ್ದರೆ ಅಂಥವರಿಗೆ ನಿಖರವಾಗಿ ಹೇಳಬಹುದು ಅವರ ಕುಟುಂಬಕ್ಕೆ ಪಿತೃದೋಷ ಇರುತ್ತೆ, ಜನ್ರೇಷನ್ ಇರೋದಿಲ್ಲ. ಅಂದರೆ ಅವ್ರ ತಾತ ಇದ್ದರು, ತಂದೆ ಬಂದರು, ಮಗ ಬಂದ ನಂತರ ಇನ್ನೊಂದು ಜನ್ರೇಷನ್ ಬರೋದಿಲ್ಲ. ಯಾಕಂದರೆ ಪಿತೃದೋಷ ಮುಂದೆ ಬೆಳವಣಿಗೆ ಆಗೋದಿಲ್ಲ. ಸೊ ಇದು ಒಂದು ಕಾರಣ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಏನಿದೆ, ಅದು ಜಾತಕದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಮಾಡಿದಾರಾ ಅನ್ನುವಂಥದ್ದು ತಿಳ್ಕೊಳಕ್ಕಾಗಲ್ಲ. ಪ್ರಶ್ನಶಾಸ್ತ್ರದಲ್ಲಿ ತಿಳ್ಕೊಬೇಕು, ಅಥವಾ ನಿಮ್ಮ ಅನುಭವಕ್ಕೆ ಪದೇ ಪದೇ ಏನಾದರೂ, ಈಗ ಮಗು ಇದೆ ಹೊಟ್ಟೆಯಲ್ಲಿ, ಏನೋ ಕೆಟ್ಟ ಕನಸುಗಳು, ಮಗು ಏನೋ ಕಳ್ಕೊಂಡಂಗೆ ಅನುಭವ, ಮಗು ತೀರೋದಂಥದ್ದು, ಅಥವಾ ಎಲೆಗಳು ಉದುರ್ತಾ ಇದೆ ಅನ್ನುವಂಥದ್ದಾಗಬಹುದು, ಅಥವಾ ಕೆಟ್ಟ ಕನಸುಗಳು ಪದೇ ಪದೇ ಬರುವಂಥದ್ದು, ಮತ್ತು ಮಲ್ಕೊಂಡಿದ್ದಾಗ ಯಾರೋ ಬಂದು ಓಡಾಡೋ ಥರ, ಈ ಥರದ್ದೇನಾದರೂ ಅನುಭವ ಆಗ್ತಾ ಇದೆ ಅಂದರೆ ಮಗು ವಿಚಾರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಂಟಾಗಬಹುದು ಅನ್ನುವಂಥದ್ದನ್ನು ಲೆಕ್ಕಾಚಾರವನ್ನು ಮಾಡಬಹುದಾಗಿದೆಯಮ್ಮ.